ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ಸ್. ನಾನು ಇವತ್ತಿನ ಡಿಸೈನ್ನ ಮಾಡೋದಕ್ಕೆ ಆರೆಳೆ ದಾರಾನ ತೊಗೊಂಡು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. 10.75 mm ನೀಡಲ್ನ ತೊಗೊಂಡಿದ್ದೀನಿ. ನಾವು ಏನು ಬಟ್ಟೆ ಇರುತ್ತೆ ಅದರ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಫಸ್ಟು ನಾನಿಲ್ಲಿ ಬಟ್ಟೆಗೆ ಲಾಕ್ನ ಮಾಡ್ತಾಯಿದ್ದೀನಿ. ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೋಬೇಕು. 2 ಟೈಮ್ಸ್ ಲಾಕ್ನ ಮಾಡ್ಕೋತಾ ಇದ್ದೀನಿ. 2 ಟೈಮ್ಸ್ ಲಾಕ್ ಆದಮೇಲೆ ನಾನಿಲ್ಲಿ 4 ಚೈನ್ನ ಹಾಕೋತೀನಿ. 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಅಥವಾ ಸಿಂಗಲ್ ಕ್ರೋಶ, ಲಾಕ್ ಅಂದ್ರೂ ಒಂದೇ, ಸಿಂಗಲ್ ಕ್ರೋಶ ಅಂದ್ರೂ ಅದೇ. 4 ಚೈನ್ನ ಹಾಕಿ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತು ನಾನಿಲ್ಲಿ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಮತ್ತೆ 3 ಚೈನ್ನ ಹಾಕೋತೀನಿ. 3 ಚೈನ್ನ ಹಾಕ್ಕೊಂಡು ಇದನ್ನು ಕೂಡ ಲೇಸ್ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ ಮತ್ತು 3 ಚೈನ್. 3 ಚೈನ್ ಲಾಕ್ನ ಮಾಡ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಥ್ರೆಡ್ನ ಮೇಲೆತ್ತಿ ನಾನಿಲ್ಲಿ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಥ್ರೆಡ್ನ ಮೇಲೆತ್ತಿ ನೋಡಿ, ಈ ಥರ ನಾನಿಲ್ಲಿ ಫ್ಲವರ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿ ಮತ್ತು ಲೇಸ್ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಲೇಸ್ ಮೇಲೆ ಒಂದು ಸಲ ಲಾಕ್ ಮಾಡಿದ್ದಾದಮೇಲೆ ಇಲ್ಲಿ ನಾನು ಚೈನ್ಗಳನ್ನ ಹಾಕೋತೀನಿ. 1 2 3 4 5. ನಾನಿಲ್ಲಿ 5 ಚೈನ್ನ ಹಾಕೋತೀನಿ. ಇಲ್ಲಿ ನಾನು ಹಾಕಿರೋ ಬೀಡ್ಗೆ 5 ಚೈನ್ ಸಾಕಾಗುತ್ತೆ, ಅದರಿಂದ 5 ಚೈನ್ನ ಹಾಕಿದ್ದೀನಿ. ನೀವು ಯಾವ ರೀತಿ ಬೀಡನ್ನ ಹಾಕೋತೀರೋ ಅದ್ರ ಮೇಲೆ ಚೈನ್ಗಳನ್ನ ಹಾಕ್ಕೊಳ್ಳಿ. ನೋಡಿ, 5 ಚೈನ್ನ ಹಾಕ್ಕೊಂಡು ಇಲ್ಲಿ ಲಾಕ್ ಏನಿರುತ್ತೆ ಆ ಲಾಕ್ ಮೇಲ್ಗಡೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಮೇಲ್ಗಡೆನೇ ಲಾಕ್ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ 3 ಚೈನ್ನ ಹಾಕೋತೀನಿ. ಇಲ್ಲಿ ಪಕ್ಕದಲ್ಲಿ ನಾವು 3 ಚೈನ್ ಹಾಕಿರೋದ್ರಿಂದ 3 ಚೈನ್ನ ಹಾಕಿ ನೋಡಿ, ಇಲ್ಲಿ ಏನು ಫಸ್ಟ್ ಒನ್ ಲಾಕ್ ಇದೆಯಲ್ಲ, ಈ ಲಾಕ್ ಮೇಲ್ಗಡೆನೇ ಈ 3 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. 3 ಚೈನನ್ನು ಲಾಕ್ ಮಾಡಿದ್ದಾದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೋಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು 1 ಚೈನ್ನ ಹಾಕ್ಕೊಂಡು 1 ಚೈನ್ ಹಾಕಿ ಥ್ರೆಡ್ನ ಮೇಲೆತ್ತಿ ನಾನಿಲ್ಲಿ ಒಂದು ಸ್ಮಾಲ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿ ಇದನ್ನು ಕೂಡ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ರೆ ನಮಗೆ ಇಲ್ಲಿ ಒಂದು ಚೈನ್ ರೀತಿ ಆಗುತ್ತೆ. ಲಾಕ್ ಮಾಡಿದ್ದಾದಮೇಲೆ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ, 3 ಚೈನ್ ಗ್ಯಾಪ್ ಏನಿರುತ್ತೆ ಈ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನಿಡಲ್ ಮೇಲೆ 3 ಲೂಪ್ ಆಗುತ್ತೆ. 2 ಲೂಪಿಂದ 1 ಮತ್ತು 2 ಲೂಪಿಂದ 1 ಮಾಡ್ಕೊಳ್ಳೋಣ. ಆವಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ. ಮತ್ತು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಳಿ. ಈ 3 ಚೈನ್ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ. ನಾವು ಇದೇ ರೀತಿ ಈ ಕಂಬದ ಗ್ಯಾಪಲ್ಲಿ 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳೋಣ. 3 ಕಂಬಗಳಾಯಿತು. ಮತ್ತು ನಿಡಲ್ ಮೇಲೆ ದಾರನ ಸುತ್ತಕೊಂಡು ಈ ಕಂಬದ ಗ್ಯಾಪಲ್ಲಿ ಹೋಗಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತೆ ಇನ್ನೊಂದು ಕಂಬನ ಮಾಡ್ಕೊಳ್ಳೋಣ. 4 ಡಬಲ್ ಕ್ರೋಶ ಕಂಬ ಆದಮೇಲೆ ಇಲ್ಲಿ ನೋಡಿ, ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ ಬೀಡ್ ಕೆಳಗಡೆ ಚೈನ್ ಹಾಕಿರ್ತೀವಲ್ಲ ಆ ಚೈನ್ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ. ನೋಡಿ, ಕಂಬ ಆದಮೇಲೆ ಮತ್ತೆ 1 ಚೈನ್ನ ಹಾಕ್ಕೊಂಡು ಥ್ರೆಡ್ನ ಮೇಲೆ ಎತ್ತಿ ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಳ್ಳೋಣ. ಥ್ರೆಡ್ನ ಮೇಲೆ ಎತ್ತಿ ಒಂದು ಸ್ಮಾಲ್ ಬೀಡನ್ನ ಹಾಕ್ಕೋಬೇಕು. ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಈ ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿದಾಗ ಅದು 1 ಚೈನ್ ರೀತಿ ಆಗುತ್ತೆ. ಬೀಡ್ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು 1 ಚೈನ್ ಆಗುತ್ತೆ. ಇವಾಗ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಳಿ. ನೋಡಿ, ಈ ಕಂಬ ಏನು ಮಾಡ್ಕೊಂಡಿರ್ತೀವೋ ಈ ಕಂಬದ ಗ್ಯಾಪಲ್ಲಿ ನಾವು ಮತ್ತೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಳಿ. ಈ ಡಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. 2 ಕಂಬಗಳಾಯಿತು. ಮತ್ತು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ನೋಡಿ, ಸೇಮ್ ಇದೆ ಡಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ನಾವು ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು.
ಫ್ರೆಂಡ್ಸ್, ಇಲ್ಲಿ ಎಲ್ಲ ಡಬಲ್ ಕ್ರೋಶ ಕಂಬದ ಮಧ್ಯದಲ್ಲಿ 4 ಡಬಲ್ ಕ್ರೋಶ ಕಂಬಗಳು ಬರುತ್ತೆ. ನಾಲ್ಕು ಕಂಬಗಳಾದಮೇಲೆ ನಾವಿಲ್ಲಿ ಮತ್ತೆ ಈಗ ನೋಡಿ ಡೈರೆಕ್ಟಾಗಿ ಈ ಥರ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಳಿ. ಒಂದು ಸಲ ದಾರನ ಸುತ್ತಕೊಂಡು ನಾವಿಲ್ಲಿ ಬೀಡ್ ಕೆಳಗಡೆ ನಾವೇನು 5 ಚೈನ್ ಹಾಕಿರ್ತೀವಲ್ಲ, ಈ ಚೈನ್ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. 2 ಲೂಪಿಂದ 1 ಮತ್ತು 2 ಲೂಪಿಂದ 1. ಒಂದು ಕಂಬ ಆದಮೇಲೆ ಇಲ್ಲಿ ನಾವು ಒಂದು ಚೈನ್ನ ಹಾಕೋಬೇಕು. ಒಂದು ಚೈನ್ನ ಹಾಕಿ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕೋಬೇಕು. ಬೀಡನ್ನ ಹಾಕ್ಕೊಂಡು ಇದನ್ನ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ, ಡಬಲ್ ಕ್ರೋಶ ಕಂಬ ಏನಿರುತ್ತೆ ಈ ಕಂಬದ ಗ್ಯಾಪಲ್ಲಿ ನಾವು 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ಆರ್ಚ್ ಟೈಪ್ ಬರುತ್ತೆ. ಈ ಆರ್ಚ್ ಫುಲ್ಲು ಇದೇ ರೀತಿ ಡಬಲ್ ಕ್ರೋಶ ಕಂಬಗಳನ್ನೇ ಮಾಡ್ಕೊಂಡು ಹೋಗಬೇಕು. ಇದು ಪೆಟಲ್ಸ್ ಟೈಪ್ ಬರುತ್ತೆ. ಎಲ್ಲ ಪೆಟಲ್ಸಲ್ಲೂ ಕೂಡ 4 ಡಬಲ್ ಕ್ರೋಶ ಕಂಬಗಳು ಬರುತ್ತೆ. ನಾಲ್ಕು ಕಂಬಗಳಾದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಇವಾಗ ನಾವು ಈ ಚೈನ್ ಗ್ಯಾಪಲ್ಲಿ ಕಂಬನ ಮಾಡ್ಕೋಬೇಕು. 5 ಚೈನ್ ಗ್ಯಾಪಲ್ಲಿ ಕಂಬನ ಮಾಡಿಕೊಂಡು ಮತ್ತೆ ಆ ಡಬಲ್ ಕ್ರೋಶ ಕಂಬಗಳ ಗ್ಯಾಪಲ್ಲಿ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಥ್ರೆಡ್ ಮೇಲೆ ಎತ್ತಿ ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಬೀಡನ್ನ ಹಾಕಿ ಈ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ ಡಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ಮತ್ತೆ ನಾವು 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಳಿ. ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. 2ರಿಂದ 1 ಮತ್ತು 2ರಿಂದ 1. ಇದೇ ರೀತಿ ನಾವು 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳೋಣ. ನೋಡಿ, 4 ಕಂಬಗಳಾದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಈ ರೀತಿಯಾಗಿ ಆರ್ಚ್ ಬರುತ್ತೆ. ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ನ ಮಾಡ್ಕೊಳ್ಳೋಣ. ಒಂದು ಸಲ ಲಾಕ್ ಆದಮೇಲೆ ಮತ್ತೆ ನಾವಿಲ್ಲಿ ಪಕ್ಕದಲ್ಲೇ ಇನ್ನೊಂದು ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಅಥವಾ ಸಿಂಗಲ್ ಕ್ರೋಶ. 2 ಸಿಂಗಲ್ ಕ್ರೋಶಗಳಾದಮೇಲೆ ನಾವು ಮತ್ತೆ ಇವಾಗ ಚೈನ್ನ ಹಾಕೋಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ ಆರ್ಚು. ಮತ್ತು ನಾನಿಲ್ಲಿ ಚೈನ್ಗಳನ್ನ ಹಾಕೋತೀನಿ. ಕುಚ್ಚನ್ನ ಹಾಕೋದಕ್ಕೆ ನಾವಿಲ್ಲಿ 4 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. 4 ಆದರೂ ಹಾಕೋಬೋದು, ಇಲ್ಲ 5 ಆದರೂ ಹಾಕ್ಕೊಳ್ಳಿ. 4 ಚೈನ್ನ ಹಾಕ್ಕೊಂಡು ಲೇಸ್ನ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ತುಂಬ ಎಳೆದು ಲಾಕ್ ಮಾಡಿಬಿಡಿ. ನೋಡಿ, ಪಕ್ಕದಲ್ಲೇ ನಾವು ಇನ್ನೊಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ 3 ಚೈನ್ 1 2 3 ಚೈನ್ನ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾಡ್ಕೊಳ್ಳಿ. ಎಳೆದು ಲಾಕ್ ಮಾಡೋಕ್ಕೆ ಹೋಗಬೇಡಿ. 3 ಚೈನ್ ಲಾಕ್ ಆದಮೇಲೆ ಇಲ್ಲಿ ಥ್ರೆಡ್ನ ಮೇಲೆತ್ತಿ ಫ್ಲವರ್ ಬೀಡನ್ನ ಹಾಕೋತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಅದನ್ನು ಕೂಡ ಲೇಸ್ನ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ನೀಡೆಲ್ಲ ಹಾಕಿ ಥ್ರೆಡ್ನ ಎಳ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇಲ್ಲಿಂದ ಚೈನ್ಗಳನ್ನ ಹಾಕ್ಕೊಳ್ಳೋಣ. 5 ಚೈನ್ನ ಹಾಕ್ಕೊಂಡು ನಾವು ಇದನ್ನ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲೇನು ಲಾಕ್ ಇದೆ ಈ ಲಾಕ್ ಮೇಲ್ಗಡೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ನೀವು ಹಾಕೋ ಬೀಡಿಗೆ ಎಷ್ಟು ಚೈನ್ಗಳು ಬೇಕಾಗುತ್ತೋ ಅದನ್ನು ನೋಡಿ ಹಾಕ್ಕೊಳ್ಳಿ. ನನಗೆ ಇಲ್ಲಿ 5 ಚೈನ್ ಆಗುತ್ತೆ, ಅದರಿಂದ 5 ಚೈನ್ನ ಹಾಕ್ಕೊಂಡಿದ್ದೀನಿ. 5 ಚೈನ್ ಲಾಕ್ ಆದಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಂಡು ಅದನ್ನು ಕೂಡ ಇಲ್ಲಿ ನೋಡಿ ಲಾಕ್ ಮೇಲ್ಗಡೆನೇ ಲಾಕ್ ಮಾಡ್ಕೋಬೇಕು. 3 ಚೈನ್ನು ಕೂಡ
ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೋಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿ ಒಂದು ಚೈನ್ನ ಹಾಕ್ಕೊಂಡು, ಒಂದು ಚೈನ್ ಆದಮೇಲೆ ಮತ್ತೆ ಥ್ರೆಡ್ನ ಮೇಲೆತ್ತಿ ಸ್ಮಾಲ್ ಬೀಡನ್ನ ಹಾಕೋತೀನಿ. ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಮತ್ತೆ ಒಂದು ಚೈನ್ ಅಥವಾ ಲಾಕ್, ಬೀಡ್ ಲಾಕ್ ಮಾಡಿಕೊಂಡ್ರೆ ಅದೇ ಒಂದು ಚೈನ್ ರೀತಿ ಆಗುತ್ತೆ. ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಳಿ. ಈ ಕಂಬದ ಗ್ಯಾಪಲ್ಲಿ ನಾವು ಮತ್ತೆ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಒಂದು ಕಂಬ ಆಯಿತು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಮತ್ತು ಅದೇ ಕಂಬದ ಗ್ಯಾಪಲ್ಲೇ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಒಂದು ಸಲ ನೀಡಲ್ ಮೇಲೆ ದಾರನ ಸುತ್ಕೊಂಡ್ರೆ ಅದು ಡಬಲ್ ಕ್ರೋಶೆ ಕಂಬ. ನೀಡಲ್ ಮೇಲೆ 2 ಸಲ ದಾರನ ಸುತ್ಕೊಂಡ್ರೆ ಅದು ತ್ರಿಬಲ್ ಕ್ರೋಶೆ ಕಂಬ ಆಗುತ್ತೆ. 4 ಕಂಬಗಳಾದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ನೋಡಿ 5 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ ಮತ್ತೆ ಒಂದು ಚೈನ್ ಆದಮೇಲೆ ಥ್ರೆಡ್ನ ಮೇಲೆ ಐತಿ ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಮತ್ತು ಅದೇ ರೀತಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಈ ಡಬಲ್ ಕ್ರೋಶೆ ಕಂಬದ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಳೋಣ. ನೋಡಿ, ಕಂಬದ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ನಮಗೆ ಪ್ರತಿ ಪೆಟಲ್ಸಲ್ಲೂ ಕೂಡ 4 ಡಬಲ್ ಕ್ರೋಶೆ ಕಂಬಗಳು ಬರುತ್ತೆ. ಇಲ್ಲಿ ನಮಗೆ ಒಂದು ಆರ್ಚಿಗೆ 4 ಪೆಟಲ್ಸ್ಗಳು ಬರುತ್ತೆ. 5 ಮಾಡಿಕೊಂಡ್ರೆ ನಮಗಿಲ್ಲಿ ಜಾಸ್ತಿ ಆಗುತ್ತೆ, ಅದರಿಂದ ನಮಗೆ 4 ಪೆಟಲ್ಸ್ ಸಾಕು. ಫ್ರೆಂಡ್ಸ್, ಡಿಸೈನು ತುಂಬ ನೀಟಾಗಿ ಬರುತ್ತೆ, ತುಂಬ ಬೇಗನೂ ಕೂಡ ಆಗುತ್ತೆ. ಇದು ಸೆಮಿ ಬ್ರೈಡಲ್ ಡಿಸೈನ್ ಆಗಿ ಕೂಡ ನಾವು ಹಾಕ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಆರ್ಚು. ನೋಡಿ, ಇದೇ ರೀತಿ ನಾವು ಈ ಇದ್ರ ಗ್ಯಾಪಲ್ಲಿ, ಚೈನ್ ಗ್ಯಾಪಲ್ಲಿ 4 ಪೆಟಲ್ಸ್ಗಳನ್ನ ಮಾಡ್ಕೊಳ್ಳೋಣ. ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕೋಬೇಕು. ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಈ ಕಂಬ ಮಾಡ್ಕೊಂಡಿರ್ತೀವಲ್ಲ, ಈ ಕಂಬದ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಇದೇ ರೀತಿ ನೋಡಿ ಎಲ್ಲ ಪೆಟಲ್ಸಲ್ಲೂ 4 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೋಡಿ, ಇವಾಗ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಈ 5 ಚೈನ್ ಗ್ಯಾಪಲ್ಲಿ ಬೀಡ್ ಕೆಳಗಡೆ 5 ಚೈನ್ ಇರುತ್ತಲ್ವ, ಆ 5 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಈ ಕಂಬದ ಗ್ಯಾಪಲ್ಲಿ 4 ಡಬಲ್ ಕ್ರೋಶೆ ಕಂಬ. ಫ್ರೆಂಡ್ಸ್, ಡಿಸೈನು ನೋಡೋದಕ್ಕೆ ಕಷ್ಟ ಅಂತ ಅನಿಸ್ಬೋದು, ಬಟ್ ಹಾಕೋದಕ್ಕೆ ತುಂಬ ಈಸಿಯಾಗಿದೆ, ತುಂಬ ನೀಟಾಗೂ ಬರುತ್ತೆ. ನೋಡಿ, ಇದೇ ರೀತಿ 4 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಳೋಣ. ನಾಲ್ಕು ಕಂಬಗಳಾದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ನೋಡಿ, 4 ಕಂಬ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನಾನು 5 ಪೆಟಲ್ಸ್ ಬರೋ ರೀತಿ ಮಾಡಿದ್ದೀನಿ. 5 ಪೆಟಲ್ಸ್ ಬೇಡ, 4 ಪೆಟಲ್ಸ್ ಬರೋ ರೀತಿ ಮಾಡ್ಕೊಳ್ಳಿ. ನೋಡಿ, ಲಾಕ್ನ ಮಾಡಿ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ. ನೋಡಿ, ಡಿಸೈನ್ ಈ ರೀತಿಯಾಗಿ ಬರುತ್ತೆ. ಇಲ್ಲಿ 4 ಪೆಟಲ್ಸ್ನ ಮಾಡಿದ್ರೇ ಸಾಕು, ಪರ್ಫೆಕ್ಟಾಗಿ ಬರುತ್ತೆ. ಲಾಕ್ ಮಾಡಿದ್ದಾದಮೇಲೆ ಇಲ್ಲಿ ನಾವು 4 ಚೈನ್ನ ಹಾಕ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ
ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಲಾಕ್ನ ಮಾಡ್ಕೋಬೇಕು. ನೋಡಿ ಇದೇ ರೀತಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ ಸ್ಟಾರ್ಟಿಂಗ್ ಕುಚ್ಚು ಬರೋ ರೀತಿ ಮಾಡಿರೋದ್ರಿಂದ ಎಂಡಿಂಗು ಕೂಡ ಅದೇ ರೀತಿ ಎಂಡ್ ಮಾಡ್ಕೋತೀನಿ. ನಾನಿಲ್ಲಿ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಫೈನಲ್ ಆಗಿ ಡಿಸೈನ್ ಈ ರೀತಿಯಾಗಿ ಬರುತ್ತೆ. ನಾನಿಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ 120 ಸ್ಟ್ಯಾಂಡ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ. ನೋಡಿ ಡಿಸೈನು ತುಂಬ ನೀಟಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.